ಒಂದು 4 ಅಧ್ಯಾತ್ಮದ ಮಾತುಗಳನ್ನು ನೆನಪಿಡೋಕ್ಕಾಗೋದಿಲ್ಲ. ಇವತ್ತು ನಾ ಒಂದು ಮಾತು ನಿಮಗೆ ಬೈತೀನಿ. 10 ವರ್ಷ ಬಿಟ್ಟು ನಿಮ್ಮ ಶಾಪುರ ನಗರಕ್ಕೆ ಬಂದ್ರೆ ಜಮಖಂಡಿ ಅಮ್ಮವ್ರು ಇದನ್ನು ಬೇದಾರ ಅಂತ ನೆನಪು ಹಿಡಿತೀರಿಲ್ಲ? ಹಾಂ, ಮತ್ತು ಬೇದದ್ದೆಟ್ಟು ಜಲ್ದಿ ನಾಡ್ತದೆ ನೋಡು, ಒಳ್ಳೇದು ಯಾಕೆ ನಾಟೋದಿಲ್ಲ? ಅದಕ್ಕೆ ಒಳ್ಳೆಯದನ್ನು ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು. ಶ್ರೀಮನ್ ನಿಜಗುಂಡ್ರು ಹೇಳ್ತಾರೆ, ಬೇಡುವೆನ ಅಭವನು ಭವ ಭವದೊಳು ಮಾಡೆನ ಗೊಲಿದು ಸುಗುಣ ಸಂತತಿಯ ನಿಂತು. ಇಲ್ಲಿ ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರವರು. ಅಭವ ಅಂದರೆ ಜನ್ಮರಹಿತನಾಗಿರತಕ್ಕಂಥ ಹೇ ಪರಮಾತ್ಮನೇ. ಹೆಂಗೆ ಜ್ಯೋತಿರ್ಲಿಂಗ ಅದಲ್ಲ ಇವತ್ತು ನಿಮಗೆ. ನೀವು ಎಲ್ಲ ಕಡೆ ಕಾಶಿ, ಕೇದಾರ, ಬದರಿ, ಬೇಕಾದಲ್ಲಿ ತೀರ್ಥಕ್ಷೇತ್ರಗಳನ್ನು ಮಾಡಿ ಸುತ್ತಾಡಿ ಬರ್ತೀರಿ. ಆ ಸುತ್ತಾಡಿ ಬರೋದು ಬ್ಯಾಡಪ್ಪ ಅಂತ ತಿಳ್ಕೊಂಡು ಬಸವೇಶ್ವರ ನಗರದೊಳಗೆ ಜ್ಯೋತಿರ್ಲಿಂಗನೇ ಇಲ್ಲಿ ತಂದು ಸ್ಥಾಪನೆ ಮಾಡ್ಯಾರ ಅಂದಮೇಲೆ ನೀವು ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಅಲ್ಲಿ ಮನ ಮುಟ್ಟಿ ನಮಸ್ಕಾರ ಮಾಡಿರಿ, ಭಗವಂತ ಅಲ್ಲೇ ಅದಾನ. ನೀವು ಎಲ್ಲಿ ನೆನೀತೀರಿ ಅಲ್ಲೇ ಭಗವಂತ ಅದಾನ. ಮನಸ್ಸು ಭಕ್ತಿ ಭಾವ ಇರಲಿಲ್ಲ ಅಂದ್ರೆ ನೀವು ಎಲ್ಲಿ ಹೋದರೂ ಕೂಡ ವ್ಯರ್ಥ ಅನ್ನೋದು ಕೂಡ ನಿನ್ನೆ ನಾವು ಹೇಳ್ಕೊಂಡು ಬಂದೀವಿ. ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ನಿಜಗುಂಡ್ರು ಹೇಳ್ತಾರೆ, ಅಭವ ಅಂದರೆ ಜನ್ಮರಹಿತನಾಗಿರ್ತಕ್ಕಂಥ ಭವರಹಿತನಾಗಿರ್ತಕ್ಕಂಥ ಹೇ ಪರಮಾತ್ಮನೇ, ನಿನ್ನನ್ನು ಕುರಿತು ಬೇಡಿಕೊಳ್ಳುವುದೇನೆಂದರೆ ಜನ್ಮಗಳನ್ನು ಕೊಡು, ಬೇಡ ಅಂತ ಹೇಳೋದಿಲ್ಲ. ಜನ್ಮದಲ್ಲಿ ಒಳ್ಳೆಯ ಸದ್ಗುಣಗಳನ್ನು ಕೊಡು ಅಂತ ತಿಳ್ಕೊಂಡು ಭಗವಂತನಿಗೆ ಶ್ರೀಮನ್ ನಿಜಗುಂಡ್ರು ಕೇಳ್ಕೊತಾರೆ. ಭಗವಂತನಲ್ಲಿ ಕೇಳಬೇಕು. ನಶ್ವರವಾಗಿರತಕ್ಕಂಥ ಹೊಣ್ಣು ಹೆಣ್ಣು ಮಣ್ಣುಗಳನ್ನು ಕೇಳುವುದರ ಬದಲಾಗಿಗೆ ಎಲ್ಲ ಅದು ನಶ್ವರ ಅದ, ಒಂದು ದಿನ ಬಿಟ್ಟು ಹೋಗ್ತದ. ಯಾವುದು ಶಾಶ್ವತ ಅದ, ಎಷ್ಟೇ ಜನ್ಮ ಬರಲಿ ಆ ಜನ್ಮದಲ್ಲಿ ಒಳ್ಳೆಯ ಸದ್ಗುಣ ಇತ್ತು ಅಂದರೆ ಆ ಮನುಷ್ಯ ಎಲ್ಲಿದ್ರೂ ಪಾರಾಗ್ತಾನೆ ಅಂತ. ಅಂಥ ಒಳ್ಳೆಯ ಸದ್ಗುಣಗಳನ್ನು ನನಗೆ ಕೊಡು ಭಗವಂತ ಅಂತ ಕೇಳಬೇಕು. ಭಗವಂತನ ಪ್ರೇರಣೆ ಆಯಿತು ಅಂದರೆ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯದ. ಅಕ್ಕ ಮಹಾದೇವಿ ಕೂಡ ಒಂದು ವಚನ ಸಾಹಿತ್ಯದಲ್ಲಿ ಹೇಳ್ತಾಳೆ, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ ಚೆನ್ನ ಮಲ್ಲಿಕಾರ್ಜುನ ಅಂದ್ಲು. ಮರ ಅದ, ನೆರಳ ಕೊಡಲಿಲ್ಲ ಅಂದರೆ ಏನು ಮಾಡೋದು? ಆ ಮರಕ್ಕೆ ಭೂಷಣನೇ ಇಲ್ಲ. ಎಷ್ಟು ಚಂದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾಳೆ ತಾಯಿ. ಅಗಲಿದ್ದು ಫಲವೇನು ಬಾಣವಿಲ್ಲದನಕ್ಕ, ಬಂಗಾರ ತಾಟದ, ಬಂಗಾರ ತಾಟ ಐತಿ ಅಂದ್ರೆ ಬಂಗಾರ ಉಣ್ಣಾಕ ಬರಂಗಿಲ್ಲ, ಬಂಗಾರ ತಿನ್ನಾಕ ಬರೋದಿಲ್ಲ. ಬಂಗಾರ ತಾಟದೊಳಗೆ ಉಣ್ಣುವಂಥ ಪ್ರಸಾದ ಇದ್ರೆ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯದ. ಬಂಗಾರ ಹೆಂಗೆ ತಿನ್ನಾಕ ಬರೋದಿಲ್ಲವೋ, ಪ್ರಸಾದ ಅನ್ನಮಯ ಶರೀರ ಅದ ಇದು. ಆ ಅನ್ನಮಯ ಶರೀರಕ್ಕೆ ಅನ್ನ ಕೊಟ್ಟರೆ ಹೇಗೆ ಬದುಕ್ತದನೋ ಹಂಗೆ ಬಂಗಾರ ಇದ್ರೂ ಕೂಡ ವ್ಯರ್ಥದ. ಅಗಲಿದ್ದು ಫಲವೇನು ಬಾಣವಿಲ್ಲದನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ. ಭಗವಂತ ಭಾಳ ಚಂದ ರೂಪ ಕೊಟ್ಟಾನ, ಗುಣನ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು? ತೊಗಲಿನ ಚರ್ಮಕ್ಕೆ ಬೆಲೆ ಕೊಡಬಾರ್ದು, ಒಳಗಿರ್ತಕ್ಕಂಥ ಅಂತರಂಗದ ಜ್ಞಾನಕ್ಕೆ ಬೆಲೆ ಕೊಡು ಅಂತಾಳೆ ಅಕ್ಕ ಮಹಾದೇವಿ. ಬಹಳ ಚಂದ ರೂಪ ಕೊಟ್ಟಾನ ಭಗವಂತ. ಆದರೂ ಕೂಡ ಹತ್ತಿ ಹಣ್ಣು ನೋಡಕ್ಕೆ ಹೆಂಗಿರ್ತದ್ರಿ? ಹತ್ತಿಯನ್ನು ನೋಡಕ್ಕೆ ಎಷ್ಟು ಕೆಂಪಗಿರ್ತದೆ, ಒಳಗೆ ಏನಿರ್ತಾವೆ? ಹುಳ ಇರ್ತಾವೆ. ಹಂಗೆ ಹೆಣ್ಣು ಮಕ್ಕಳಿಗೆ ಗುಣಗಳೇ ಭೂಷಣ, ಮಣಿಹೇಮಾದೆಗಳು ಭೂಷಣ ಅಲ್ಲ ಅಂತಾರೆ ಸರ್ಪಭೂಷಣ ಶಿವಯೋಗಿಗಳು. ಹೆಣ್ಣುಮಕ್ಕಳಿಗೆ ರೂಪ ಇದ್ರೆ ಮುಖ್ಯ ಅಲ್ಲ, ಬಂಗಾರದಂಥ ಗುಣ ಇದ್ರೆ ಬಹಳ ಮುಖ್ಯದ. ನೀರ್ಲ ಹಣ್ಣು ನೋಡಾಕ ಬಹಳ ಕಪ್ಪಗಿರ್ತದ, ನೀರ್ಲ ಹಣ್ಣು ನೋಡಾಕ ಬಹಳ ಕಪ್ಪಗಿರ್ತದ, ಆದ್ರೆ ಅದರಿಂದ ಶುಗರ್ BP ಹೊಕ್ಕದ. ಅದರದ್ದು ಒಂದು ಬೀಜ ಸಹಿತ ಉಪಯೋಗ ಆಗ್ತದಂತ ಪೌಡ್ರ್ ಮಾಡ್ತಾರೆ, ಅದು ಅಷ್ಟೇ ಕಪ್ಪಗೈತಿ. ಇವತ್ತು ನಮ್ಮ ಲೋಕಾಪುರ ಪೂಜಾರನ್ನ ಯಾಕೆ ಇವತ್ತು ಹೊಳ್ಳಿ ನೋಡೀನಿ, ದಿನ ನೋಡ್ತೇನೆ ನಾನು ಅವ್ರಿಗೆ. ಇವತ್ತಲ್ಲಿ ಪ್ರಸಾದಕ್ಕೆ ಹೋದಾಗ ಅದು ಚರ್ಚೆ ಆಗೈತಿ. ಈಗ ಪಾಪ ಒಬ್ಬ ಹೆಣ್ಮಗಳು, ಅವ್ರ ಹೆಸರು ಹೇಳಂಗಿಲ್ಲ ನಾನು, ಆಕಿನ ಇಷ್ಟು ಕಾಡಿದ್ರಿ ಆ ತಾಯಿನ. ಶಿವಲಿಂಗನೂ ಕರ್ಗದ, ನೀನೂ ಹಂಗೆ ಅದಿ,
ನಿನ್ನ ಮುಂದೆ ಅಮ್ಮವ್ರೊಬ್ರು ಇರ್ತಾರೆ, ಬರೋಬ್ಬರಿ ಹಾಕಿರಿ ನೋಡಿ ಇಬ್ಬರು ಅಂತ ಕಾಡಿದ್ರ ಆ ಯಮ್ಮನ. ಅದಕ್ಕೆ ನಾ ಉದಾಹರಣೆ ಕೊಡಕತ್ತೀನಿ. ರೂಪ ಮುಖ್ಯ ಅಲ್ಲ, ಬಂಗಾರದಂಥ ಗುಣ ಮುಖ್ಯದ. ಭಾಳ ಚಂದ ಹೇಳ್ತಾಳೆ ಅಕ್ಕ. ಇಲ್ಲಿ ಹೇಳ್ತಾಳಕಿ, ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನಕ್ಕ. ಹಣ ಕೊಟ್ಟನ ಭಗವಂತ, ದಯಾಗುಣ ಒಂದಿಷ್ಟು ಬೇಕು. ಅಕ್ಬರ್ ಬಹದ್ದೂರ್ ಪ್ರಶ್ನೆ ಮಾಡಿದಂತ, ಅವನಿಗೊಂದು ಪ್ರಶ್ನೆ ಕಾಡ್ತಿತ್ತು. ಬಡ ಕೌನ್ ಹೈ ಅಂದವ, ಜಗತ್ತಿನಲ್ಲಿ ದೊಡ್ಡವರು ಯಾರು? ಎಲ್ಲರೂ ಗಣ ವಿದ್ವಾಂಸರನ್ನು, ಗಣಪಂಡಿತರನ್ನು ಕೂಡಿಸಿದ ರಾಜ್ಯಸಭೆಯಲ್ಲಿ. ಎಲ್ಲರೂ ಕೂಡಿದಾಗ ಎಲ್ಲರೂ ಹೇಳಿದರು, ಒಂದು ಬಿಟ್ಟು ಎರಡು ಹೆಂಡ್ರನ್ನಾದ್ರೆ ದೊಡ್ಡವರು ಅಂದರು, ಮನೆ ಮೇಲೆ ಮನೆ ಕಟ್ಟಿದ್ರೆ ದೊಡ್ಡವರು ಅಂದರು, ಹೊಲದ ಮೇಲೆ ಹೊಲ ಕಟ್ಟಿದ್ರೆ ದೊಡ್ಡವರು ಅಂದರು, ಕೋಟಿಗಟ್ಟಲೆ ಆಸ್ತಿ ಮಾಡಿದ್ರೆ ದೊಡ್ಡವರು ಅಂದರು, ಪೀಠ ಪದವಿ ಪ್ರತಿಷ್ಠೆ ಗಳಿಸಿದ್ರೆ ದೊಡ್ಡವರು ಅಂದರು. ಅದು ಯಾವುದು ಕೂಡ ರಾಜನಿಗೆ ಸಮಂಜಸ ಅನ್ನಿಸ್ಲಿಲ್ಲ. ಪ್ರಶ್ನೆಗೆ ಉತ್ತರ ಬರಲಿಲ್ಲ ಸರಿಯಾಗಿ. ಮಂತ್ರಿನ ಕೇಳಿದ, ಬಡ ಕೌನ್ ಹೈ ಅಂದವ. ಮಂತ್ರಿ ಹೇಳ್ತಾನೆ, ಜಿಸ್ಕೆ ಪಾಸ್ ದಯಾ ಹೈ ವಹಿ ಬಡ ಹೈ. ಯಾರಲ್ಲಿ ದಯಾಗುಣ ಅದ ಅವರೇ ಜಗತ್ತಿನಲ್ಲಿ ದೊಡ್ಡವರು ಅಂತ ಹೇಳ್ತಾನೆ ಮಂತ್ರಿ. ದಯಾಗುಣ ಅನ್ನೋದು ಬಹಳ ಬೇಕು. ಅದಕ್ಕೆ ಧನವಿದ್ದು ಫಲವೇನು ದಯವಿಲ್ಲದನಕ್ಕ. ಕೊನೆಗೆ ಹೇಳ್ತಾಳೆ ತಾಯಿ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ ಚನ್ನಮಲ್ಲಿಕಾರ್ಜುನ ಅಂದ್ಲು. ನಾ ಅದೀನಿ ಅಂದಮೇಲೆ ನಿನ್ನ ಜ್ಞಾನ ನಾನು ಪಡ್ಕೊಳ್ಳಿಲ್ಲ ಅಂದ್ರೆ ಹುಟ್ಟಿದೂ ಕೂಡ ವ್ಯರ್ಥ ಅದ ಅಂತಾಳೆ ತಾಯಿ. ಉಡತಡಿಯನ್ನು ಬಿಟ್ಟು, ಕೌಶಿಕನ ಅರಮನೆಯನ್ನು ಬಿಟ್ಟು, ಆಕೆ ಎಲ್ಲ ಸಿರಿ ಸಂಪತ್ತನ್ನು ತ್ಯಾಗ ಮಾಡಿ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಕೇಳಿದ್ರಂತ, ಹಸಿವೆ ಆದರೆ ಎಲ್ಲಿ ಉಣ್ತಿ, ನೀರಡಿಕೆ ಆದರೆ ಎಲ್ಲಿ ಕುಡಿತಿದ್ದೀವ ಅಂತ ಕೇಳಿದಾಗ ಆಡು ಭಾಷೆಯಲ್ಲಿ ಮಾತಾಡಿದ್ದೇ ವಚನಗಳದು. ಇವತ್ತು ಮುಂಜಾನಿಂದ ಸಂಜಿತನ ನಾವು ಮಾತಾಡ್ತೀವಿ, ಅವು ನಮ್ಮ ಮಾತು ಯಾರು ಬರೆದಿಡುವಂಥವು ಇರಂಗಿಲ್ಲ, ಅವು ಯಾವಕ್ಕೂ ಉಪಯೋಗ ಇರಂಗಿಲ್ಲ, ಬರೀ ಖಾಲಿ ಪಿಲಿ ಮಾತಿರ್ತಾವೆ. ಎಂಥವು ಇರ್ತಾವೆ ಮಾತು ಅಂತ ಕೇಳಿದ್ರೆ, ಆ ತಾಯಿ ಮನೆ ಅಂದು ಹಂಗಾತು, ಇವ್ರ ಮನೆ ಅಂದು ಹಿಂಗಾತು, ನಿಂದೇನದ? ನಮ್ಮದು ನಾವು ನೋಡ್ಕೋಬೇಕು, ಇನ್ನೊಬ್ರದ್ದು ನೋಡಬಾರ್ದು. ನಮ್ಮ ಎಡಿಯೊಳಗೆ ಕತ್ತಿ ಸತ್ತಿರ್ತದೆ, ಇನ್ನೊಬ್ಬರ ಎಡಿಯೊಳಗೆ ನೊಣ ತೆಗಿಯೋಕ್ಕೆ ಪ್ರಯತ್ನ ಮಾಡಬಾರ್ದು. ನಮ್ಮ ಬೆನ್ನು ನಮಗೆ ಕಾಣಂಗಿಲ್ಲ. ಮೊದಲು ನಾವು ಸುಧಾರಣೆ ಆಗಬೇಕು. ಮನೆ ಸ್ವಚ್ಛ ಇತ್ತು ಅಂದರೆ 4 ಮಂದಿ ಜನ ಬರ್ತಾರ. ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ದೇವರೇ ಬರ್ತಾನೆ. ಮನಸ್ಸು 2 ಸ್ವಚ್ಛ ಇತ್ತು ಅಂದ್ರೆ ನೀನೇ ದೇವರಾಗ್ತಿ. ಇದೇ ಅಧ್ಯಾತ್ಮದ ಮತ್ತೇನದ. ಕೌಶಿಕನ ಅರಮನೆಯನ್ನು ಬಿಟ್ಟು ಬರುವಾಗ ಸುಮತಿ ದೇವಿ ನಿರ್ಮಲ ಶೆಟ್ಟಿ ಕೇಳ್ತಾರೆ, ಹಸಿವೆ ಆದರೆ ಎಲ್ಲಿ ಉಣ್ತಿದಿ? ಅವಾಗ ಹೇಳ್ತಾಳೆ ಅಕ್ಕ, ಹಸಿವೆಯಾದೊಡೆ ಭಿಕ್ಷಾಣಗಳುಂಟು, ತೃಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಎನ್ನ ಆತ್ಮಸಂಗಾತಕ್ಕೆ ನೀನೇ ಎನಗುಂಟು ಚನ್ನಮಲ್ಲಿಕಾರ್ಜುನ ಅಂದ್ಲು. ಈಗಿನವ್ರು ಹೇಳ್ತಾರೆ ಅಣ್ಣನ ಬಳಗದವ್ರು, ನಮ್ಮ ಅಕ್ಕನ ಬಳಗ ಅಲ್ಲಿ ಹೇಳಿದ್ಲ ಅಕ್ಕ ಮಾದೇವಿ. ಅಣ್ಣನ ಬಳಗದವ್ರು ಏನು ಹೇಳ್ತೀರಿ ನೀವು? ಇವತ್ತಿನ ದಿನ 21ನೇ ಶತಮಾನದೊಳಗೆ ಇವ್ರು ಕೇಳ್ಬೇಕು. ಹೇಳ್ತಾರವ್ರು, ಇಲ್ಲಿ ಯಾರಿಲ್ಲ ನೀವು ತಿಳ್ಕೊಬೇಡ್ರಿ, ನಮ್ಮ ಕಡೆ ಜಮಖಂಡಿ ಕಡೆ ಹಸಿವೆಯಾದೊಡೆ ಹೋಟೆಲ್ ಧಾಬಾಗಳುಂಟು, ತೃಷೆಯಾದೊಡೆ ಬಿಸ್ಲೇರಿ ಬಾಟ್ಲಿಗಳುಂಟು, ಶಯನಕ್ಕೆ ಲಾಜು ಮಹಲುಗಳುಂಟು, ಆತ್ಮಸಂಗಾತಕ್ಕೆ ಮಡದಿ ಮಕ್ಕಳೇ ಆತ್ಮಸಂಗಾತಕ್ಕೆ ನೀನ ದೇವ್ರಂತ ಹೋಗ್ಬಿಡ್ತಾರೆ ಇವರು. ಮಡದಿ ಮಕ್ಕಳುಂಟು ಅಂತ ಹೊಂಟಾರೆ. ಹ್ಯಾಂಗ್ರಿ ಅಂತ ನೀವು ಯೋಗ ಗುರುಗಳು ಕೇಳಬಾರ್ದು ನನಗೆ. ಯಾಕಂದ್ರೆ ಪ್ರಶ್ನೆ ಕೇಳುವಂಥ ಈಗ ಮುಖಲಕ್ಷಣ ನನಗೆ ಕಾಣಕತ್ತದ. ಹ್ಯಾಂಗೆ ಅನ್ನೋದು ನಾ ಹೇಳ್ತೀನಿ ನಿಮಗೆ. ನಾವು ಸಭಾ ನೋಡಿ ರಾಗ ಮಾಡ್ತಿರ್ತೀವಿ. ಬೈಕ್ ಮೇಲೆ ಕೂಡಿಸ್ಕೊಂಡು ಹೋಗಿರಿಲ್ಲ ನಿಮ್ಮ ಹೆಂಡ್ರನ್ನ? ಹೋಗಿರಿಲ್ಲ ಅಯ್ಯಪ್ಪ? ಹ್ಞೂ ಅವ್ರ ಅನ್ರಿ ಜೋರ್ಲೆ ಹೋಗಿರಿಲ್ಲ ಬೈಕ್ ಮೇಲೆ ಕೂಡಿಸ್ಕೊಂಡು. ಬೈಕ್ ಮೇಲೆ ಹಿಂಗೆ ಕೂಡಿಸ್ಕೊಂಡು ಹೋಗಿರ್ತಾರ ಅವರು. ಹಿಂದೆ ಹೆಂಡತಿ ಕೂತಿರ್ತಾಳೆ. ಹೆಂಡತಿ ಹೆಗಲ ಮೇಲೆ ಕೈ ಇಟ್ಟಿರ್ತಾಳಿಲ್ಲ ನಿಮಗೆ? ಇಟ್ಟಿರ್ತಾಳಿಲ್ರಿ? ಹಾಂ, ಹೆಂಡತಿ ಹೆಗಲ ಮೇಲೆ ಕೈ ಇಟ್ಟಿರ್ತಾಳೆ. ಹೆಗಲ ಮೇಲೆ ಕೈ ಇಟ್ಟರೆ ಸಾಕು, ಇವ್ರಿಗೆ ಮೈಯಾಗ ದೇವ್ರ ಬಂದಂಗೆ ಆಗಿಬಿಡ್ತದೆ. ಆಕೆ ಅಂತಾಳಂತ, 100 ಅಲ್ಲ 120 ಸ್ಪೀಡ್ ಹೊಡಿ, ನನ್ನ ಆಶೀರ್ವಾದ ನಿನಗೈತಿ ಮಗನ ಹೊಡಿ ಅಂತಾಳಂತ ಆಕೆ. ಹಾಂ, ಎಕ್ಸ್ಪ್ರೆಸ್ ಗಾಡಿ ಬಿಟ್ಟದ ಹೆಂಗೆ ಕೊಡ್ತಿರ್ತಾರೆ, ಹೆಂಗೆ ಶಟದ್ ಕುಂದಿರ್ತಾರೆ. ಅದು ಮತ್ತು ಸ್ಟೈಲ್ ಮೇಲೆ. ಅದೇ ಒಂದು ಹಳಿ ಮುದುಕಿ ಕೂತೆ ಅಂದ್ರೆ ಹಾಂ, ಹಿಂದೆ ಯಾವ್ದಾರ ಒಂದು ಹಳಿ ಮುದುಕಿ ಕೂತದ್ರಿ, ಇದು ಯಾಕೆ ಕೂತೈತಿ ಇದ್ರ ಚಂದ ಮಾಡಲಿ. ಹಾಂ,
ಇದು ದೌಡು ಎಲ್ಲಿ ಬರ್ತದೋ ಎಲ್ಲಿ ಇಳಿಸ್ಲಿ ಇದನ್ನ ಅಂತಾರೆ. ಅದೇ ಒಂದು ಯಾವುದಾದ್ರೂ ಒಂದು ಯುವತಿ ಒಬ್ಬಾಕಿ ಇಲ್ಲಿ ಹೆಲ್ಪ್ ಕೇಳಿದ್ಲಂದ್ರೆ ಹಾಂ ದೌಡ್ ಹತ್ತು ಬಾ ಅಂತಾರೆ ಅವರು. ಎಷ್ಟು ಮಜಾ ಅದ. ನಾ ಇದ್ದದ್ದು ಸತ್ಯನೇ ಹೇಳಕತ್ತೀನಿ. ನಾ ಏನು ನೀವೇನು ಸಿಟಿಯಾಗಿದ್ದ ಅದೀರಿ, ನಾವೇನು ನಿಮಗೆ ನಾನು ಏಕ್ ಮಾರ್ದೋತು ಕೂಡ ನೇರ್ ಮಾತೇ ನಂದು. 2 4 ಅಂದ್ರೆ ಯಾಪು ಅಂಜು ಅಂತ ಅವಶ್ಯಕತೆ ಇಲ್ಲ ನನಗೆ. 2 8 ಅಂದ್ರೆ ನೀವು ಕೇಳ್ಬೋದು ತಪ್ಪು ಹೇಳಿರಮ್ಮವ್ರ ಅಂತ. ಇದ್ದದ್ದು ಹೇಳ್ತೀನಿ, ನಾನೇನು ಇರ್ಲಾರ್ದೇನು ಹೇಳಕತ್ತಿಲ್ಲಲ್ಲ.